ಈ ಎಲ್ಲ ಅನುಮಾನಗಳು ಎಲ್ಲ ಪ್ರಶ್ನೆಗಳು ಮೂಡೋದಕ್ಕೆ ಕಾರಣವಾಗಿದ್ದು ಇವತ್ತು ಪ್ರಕಾಶ್ ರಾಜ್ ಅವರ ಒಂದು ಸುದ್ದಿಗೋಷ್ಠಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೊತೆಗೆ ಮಾತುಕತೆಯನ್ನ ಪ್ರಕಾಶ್ ರಾಜ್ ಒಪ್ಕೊಳ್ತಾರೆ. ನಾನು ಚಿನ್ನಯ್ಯ ಜೊತೆಗೆ ಮಾತನಾಡಿದ್ದು ನಿಜ ಅಂತ ಹೇಳ್ತಾರೆ ಪ್ರಕಾಶ್ ರಾಜ್. ನಾನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ಅಂತಾನೂ ಹೇಳ್ತಾರೆ. ಗಿರೀಶ್ ಮಟ್ಟಣ್ಣವರು ನನ್ನನ್ನು ಭೇಟಿಯಾಗಿಲ್ಲ. ಕೋರ್ಟ್ನಲ್ಲಿ ಚಿನ್ನಯ್ಯ ನನ್ನ ಹೆಸರನ್ನ ಉಲ್ಲೇಖಿಸಿದ್ದಾನೆ. ಯಾಕೆ ಉಲ್ಲೇಖ ಮಾಡಿದ? ಸಂಬಂಧನೇ ಇಲ್ಲ ಅಂದ ಮೇಲೆ ಪ್ರಕಾಶ್ ರಾಜ್ ಅವರ ಹೆಸರು ಹೆಂಗೆ ತರ್ತಾರೆ ಚಿನ್ನಯ್ಯ? ಇವೇ ಹಲವು ರೀತಿಯಾಗಿ ಪ್ರಶ್ನೆ ಬರುತ್ತೆ. ಗೊತ್ತೇ ಇಲ್ಲ ಅಂದ ಮೇಲೆ ಚಿನ್ನಯ್ಯ ಯಾಕೆ ಪ್ರಕಾಶ್ ರಾಜ್ ಜೊತೆಗೆ ಮಾತನಾಡಬೇಕು ಅಂತ ಅನಿಸುತ್ತೆ. ಸತ್ಯ ಹೇಳೋಕೆ ಭಯ ಯಾಕೆ? ನೀನು ಹೇಳೋದೆಲ್ಲ ನಿಜ ಆದ್ರೆ ಊರೇ ಕೊಂಡಾಡತ್ತೆ ಅಂತ ನಾನು ಹೇಳಿದ್ದೆ ಅನ್ನೋದನ್ನ ಪ್ರಕಾಶ್ ರಾಜ್ ಅವರು ಹೇಳ್ತಾರೆ. SIT ರಚನೆ ವೇಳೆ ಒಬ್ಬ ವ್ಯಕ್ತಿಯಿಂದ ಫೋನ್ ಕಾಲ್ ಬಂತು, ಮಾತನಾಡಬೇಕು ಅಂತ ಹೇಳಿದ್ದಂತೆ. ಸಂಬಂಧನೇ ಇಲ್ದರ ಜೊತೆಗೆ ಯಾರಾದರೂ ಆರೋಪಿಗಳು ಮಾತನಾಡ್ತಾರಾ? ಊರೇ ಕೊಂಡಾಡೋಣ, ಅವನ್ನೇ ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಅವ್ರು ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ನಾನು ಧರ್ಮಸ್ಥಳ ವಿರುದ್ಧ ನಾನು ಯಾಕಿರ್ಲಿ, ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದ್ಸಲ ವೀರೇಂದ್ರ ಹೆಗ್ಗಡೆ ನಾನು ಭೇಟಿ ಮಾಡಿದ ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡೋಗಿದ್ರು ಮಂಗಳೂರಿನಲ್ಲಿ. ಅವ್ರು ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿ ಫಲಹಾರ ತಿಂದು, ನಿಮ್ಮ ನಟನೆ ಚೆನ್ನಾಗಿದೆ, ಚೆನ್ನಾಗಿ ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳಿದ್ರು. ನಮಗೆ ಯಾಕೆ, ನಾವು ಬೇರೆ ಕೆಲಸ ಇಲ್ವಾ? ಬಟ್ ಇವ್ರು ನೋಡಿ ಏನು ಅನ್ಕೊಂಡಿದ್ದಾರೆ, ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗೆ ಸಿಗಿಸಿ ಕೆಟ್ಟ ಸಿಗ್ತಾರೆ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವರು? ಅವ್ರಿಗೂ ಉತ್ತರ ಕೊಡಬೇಕು. ನಿಮಗೆ ನೇರವಾದ ಉತ್ತರವನ್ನ ಹೌದು, ಅವನು ಫೋನ್ ಮಾಡಿದ ತಕ್ಷಣ ಮೊಹಂತಿ ಅವರಿಗೆ ಕೊಟ್ಟೆ. ಮೊಹಂತಿ ಅವ್ರಿಗೆ ಹೇಳಿದ್ರು, ಮೊಹಂತಿ ಅವ್ರನ್ನ ಕೇಳ್ಬೋದು. ಹಲವು ವಿಚಾರಗಳು ಕೂಡ ಇನ್ನೂ ಕೂಡ ಗೌಪ್ಯವಾಗಿದ್ದಾವೆ. ಒಂದೊಂದೇ ವಿಚಾರಗಳು ಆಚೆ ಬರಬೇಕು. ಚಾರ್ಜ್ ಶೀಟ್ಗಳಲ್ಲಿ ಏನೆಲ್ಲ ಉಲ್ಲೇಖ ಆಗುತ್ತೆ, ಈ ಕೇಸ್ಗೂ ಇವರಿಗೂ ಸಂಬಂಧ ಇಲ್ಲ, ಷಡ್ಯಂತ್ರನೇ ಮಾಡಿಲ್ಲ ಅನ್ನೋದಾದರೆ SIT ಅವ್ರ ಜೊತೆಗೆ ಮಾತನಾಡಿದ್ದೇನು, ಚಿನ್ನಯ್ಯನ ಜೊತೆಗೆ ಮಾತನಾಡಿದ್ದೇನು, ನೀನು ಸತ್ಯ ಹೇಳಿದ್ರೆ ನೀನು ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದೇನು, ಏನಿದು ಕಥೆ? ಯಾರ್ಯಾರ ಪಾತ್ರಗಳಿದೆ, ಯಾವ್ಯಾವ ಮಿಷನರಿಗಳು ಇದರಲ್ಲಿ ಕೆಲಸ ಮಾಡ್ತಾ ಇವೆ? ಬಹಳ ಆಳವಾಗಿದೆ. ಹೊರಗೆ ಹಾಕಿ ಒಳಗೆ ಹಾಕಿ ಹಿಂಗೆ ರುಬ್ಬಬೇಕು, ಅವಾಗ ಗೊತ್ತಾಗುತ್ತೆ ಈ ಪ್ರಕರಣಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅನ್ನೋದು.